ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ. ಬನ್ನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಬಸವನಗುಡಿ, BP ವಾಡಿಯಾ ರೋಡ್, ಇಲ್ಲಿ ಅನೇಕ ಕಲಾವಿದರು ತಮ್ಮ ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದರು. ತುಂಬ ಅದ್ಭುತವಾದ ಚಿತ್ರಕಲೆ. ಬನ್ನಿ, ಇವ್ರ ಬಗ್ಗೆ, ಇವರ ಚಿತ್ರಕಲೆಯ ಬಗ್ಗೆ ಪರಿಚಯ ಮಾಡ್ಕೊಂಬರೋಣ. ನಮಸ್ಕಾರ. ಇವತ್ತೇನು ಆರ್ಟ್ ಎಕ್ಸಿಬಿಷನ್ ಹಾಕಿದ್ದೀರಾ? ಇದು ಬಂದ್ಬಿಟ್ಟು ಪೇಪರ್ ಕಟ್ಟಿಂಗ್ ಆರ್ಟ್ ವರ್ಕ್ ಮ್ಯಾಮ್. ಇದು ಹೆಸರು ವಿನೀತಾ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಪುಟ್ ಅಪ್ ಇನ್ ಹೆಬ್ಬಾಲ್. ಇದು ಬಂದ್ಬಿಟ್ಟು ಪೆನ್ಸಿಲ್ ಸ್ಟೆನ್ಸಿಲ್ ಪ್ಲಸ್ ಪೇಪರ್ ಕಟ್ಟಿಂಗ್ ಆರ್ಟ್ ವರ್ಕ್. ಸೊ ಕಟ್ಟಿಂಗ್ ಆರ್ಟ್ ವರ್ಕ್ ಇದು ಸ್ಟೆನ್ಸಿಲ್ ಮಾಡಿ ಒಂದೊಂದಾಗಿ ಲೇಯರ್ ಆಗಿ ಕಟ್ ಮಾಡಿ ಎತ್ತಿದ್ದೀವಿ. ಒಂದೊಂದು ಆರ್ಟ್ ವರ್ಕು ನನಗೆ 6 hours 4 hours ಆ ಥರ ಆಗಿದೆ. ನಾಟ್ ಓನ್ಲಿ ದಿಸ್, ಐ ಹ್ಯಾವ್ ಡನ್ ಮೆನಿ ಆಫ್ ದ ಫೋಟೋಸ್ ಆಲ್ಸೋ. ದಿಸ್ ಇಸ್ ಪುನೀತ್ ಸರ್ ಫೋಟೋ ಆನ್ ಡೆಮಾನ್ಸ್ಟ್ರೇಷನ್ ಐ ಹ್ಯಾವ್ ಡನ್. ಇದು ಒಂದು ಮಾಡಿದ್ದೀನಿ. ಮತ್ತೆ ಬೇರೆಯವ್ರ ಫೋಟೋಸ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಇದೇ ತರ ಬೇರೆಯವ್ರ ಸಿಂಗಲ್ ಫೋಟೋ, ಪೇಪರ್ ಫೋಟೋಸು. ಇದು ಬಂದ್ಬಿಟ್ಟು ನನ್ನ ಆರ್ಟ್ ವರ್ಕ್ ಮಾಡಿ ಹಿಂದ್ಗಡೆ ಬಂದ್ಬಿಟ್ಟು ನಾನು ಫೋಟೋ ಪ್ರಿಂಟ್, ಇದು ನನ್ನ ಡಿಸೈನಿಂಗು. ನಾನು ಇದಕ್ಕೆ ಮ್ಯಾಚ್ ಮಾಡಿ ನಾನು ಹಾಕಿದ್ದೀನಿ. ಸೊ ಇದೇ ತರ ಬೇರೆಯವ್ರ ಫೋಟೋ ಕೂಡ ಮಾಡ್ಕೊಡ್ತಾ ಇದ್ದೀನಿ ಮ್ಯಾಮ್. ಕೃಷ್ಣ ಮ್ಯಾಮ್. ಇದು ಬಂದ್ಬಿಟ್ಟು ನನಗೆ 6 hours ಆಗಿದೆ ಕಟಿಂಗ್ ಮಾಡಕ್ಕೆ. ಹೌದು, ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಇದು ಸ್ಟುಡಿಯೋ ಪ್ರಿಂಟ್, ನಾನು ಚೂಸ್ ಮಾಡಿರೋ ಡಿಸೈನು. ಇದ್ರ ಮೇಲೆ ಮಾಡಿರೋದು ನನ್ನ ಕಟಿಂಗು. ಸೊ ಈ ಕಟಿಂಗ್ ಬಂದ್ಬಿಟ್ಟು 6 hours 4 hours ಆ ಥರ ಆಗಿದೆ. ಸೊ ಕೃಷ್ಣರ್ದು ಬಂದ್ಬಿಟ್ಟು 6 hours ಆಗಿದೆ. ಈ ಮಾಲೆನು, ಈ ಇದೂನು ಎಲ್ಲಾನು, ಅವ್ರ ಮುಖದ್ದು, ಅವ್ರ ಕಲೆಗಳು ಎಲ್ಲಾನು ಮಾಡಿರೋದು ಹ್ಯಾಂಡ್ ವರ್ಕ್. ಇದೆಲ್ಲ ಒಂದೊಂದಾಗಿ ಈ ಥರನೇ ಮಾಡಿದ್ದೀನಿ ಮ್ಯಾಮ್. ಒಂದು ಮುಗಿಸ್ತೀನಿ ಮ್ಯಾಮ್. ಮ್ಯಾಮ್ 2008 ಇಂದ ಮಾಡ್ತಾ ಇದ್ದೀನಿ. ಸೊ 2008 ಇಂದ ಪೆನ್ಸಿಲ್ ಸ್ಕೆಚ್ ಇಂದ ನಾನು ಶುರು ಮಾಡಿರೋದು. ಇವಾಗ ಈ ಸದ್ಯಕ್ಕೆ ನಾನು ಟ್ಯಾಟೋ ಸ್ಟೆನ್ಸಿಲ್ ಮಾಡ್ತಾ ಇದ್ದೆ. ಸೊ ದಿಸ್ ಇಸ್ ಮೈ ಓನ್ ಕ್ರಿಯೇಷನ್. ಐ ಹ್ಯಾವ್ ನಾಟ್ ಲರ್ನ್ಡ್ ಎನಿವೇರ್. ದಿಸ್ ಇಸ್ ಮೈ ಓನ್ ಕ್ರಿಯೇಷನ್. ಐ ಥಾಟ್ ಮೈ ಸೆಲ್ಫ್ ಅಂಡ್ ಐ ಹ್ಯಾವ್ ಡನ್ ದಿಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ಮ್ಯಾಮ್. ಖಂಡಿತ ಮ್ಯಾಮ್. ಹೇಳ್ತೀನಿ ಮ್ಯಾಮ್. 1000 ಇಂದ ಮಾಡ್ಕೊಡ್ತೀನಿ. ಸ್ಟ್ಯಾಂಡ್ ಫೋಟೋಸು. ಬಿಗ್ಗರ್ ಸೈಜ್ ಆಲ್ಸೋ. ಸೈಜ್ ಇಸ್ ವೇರೀಸ್ ಮ್ಯಾಮ್. ಡಿಸೈನ್ಸ್ and sizes, everything is varies ma'am. My contact number 7022448824. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ರೆ ಸಾಕು ಮ್ಯಾಮ್, ಮಾಡಿಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ. ವಿತಿನ್ 1 day ಅಲ್ಲಿ ಡೆಲಿವರಿ ಮಾಡಿರ್ತೀನಿ. ಯಾವ್ದು ಡಿಸೈನ್ ಬ್ಯಾಕ್ ಗ್ರೌಂಡ್ ಬೇಕಂದ್ರೂ ಅವ್ರಿಗೆ ಚೂಸ್ ಮಾಡಿ ವಾಟ್ಸಪ್ ಅಲ್ಲೇ ಚೂಸ್ ಮಾಡ್ಕೊಂಡು ಕಳ್ಸಿಕೊಡ್ತೀನಿ. ಅವ್ರು ಏನ್ ಹೇಳ್ತಾರೆ ಆಸ್ ಪರ್ ಕಸ್ಟಮೈಸ್ಡು ನಾನು ಮಾಡ್ತೀನಿ. ಅವ್ರ ಚಾಯ್ಸ್ ಏನಿದೆಯೋ ಅದನ್ನು ಮಾಡ್ಕೊಡ್ತೀನಿ ಮ್ಯಾಮ್. ಮೇಡಮ್ ನಮಸ್ಕಾರ. ನಮಸ್ಕಾರ. ತಾವು ಪೇಂಟಿಂಗ್ಸ್ ಎಲ್ಲ ಮಾಡಿದ್ರಿ, ನೋಡಿದ್ರಿ. ಏನ್ ನಿಮ್ ಪೇಂಟಿಂಗ್ ವಿಶೇಷ? Vishesha means I like to try different techniques like a palette knife painting. So this is like a art acrylic color pour. Something different I like to explore. Yeah. So always try landscape techniques. I do oil painting also. ಆಯಿಲ್ ಪೇಂಟಿಂಗ್? Yes. So, I like any like nature, whether it's a sunset or sunrise or any mountains, and a couple of landscape I have not displayed over here, but yeah. So this. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? How many years? Like for last 4-5 years say I'm painting as a properly. Normally it was started as a hobby. When my kids went to school, I had a lot of free time, so I started as a hobby. Now I'm like focusing on art and trying to convert my hobby and into my passion.
So I'm doing that right now. So I'm keeping aside some time and trying to do different and learning different art forms and all. So art is always passion, not, it was never this art form. I always into music, but now I started learning this art form also. My name is Smita. Contact number? My contact number is 819-722-5279. Thank you for your opportunity. Thank you. Thanks. Thank you. Thank you. ಸೊ ಇದೆಲ್ಲ ಮಂಡಲಾಸು Mandalas. ಹಾಂ ಸೊ ಅದು ಫಿಶ್ ಮಂಡಲ ಇದೆಲ್ಲ ಫ್ಲವರ್ಸು ಡಿಫ್ರೆಂಟ್ ಫ್ಲವರ್ಸ್ ಹಿಂದ್ಗಡೆ ಇರೋದು ವಾಟರ್ ಕಲರ್ಸು Okay. ಮೇಡಮ್ ನಮಸ್ಕಾರ. ನಮಸ್ಕಾರ ತಮ್ಮ ಹೆಸರು? ನನ್ನ ಹೆಸರು ಅಖಿಲ ಎಲ್ಲಿ ಬೆಂಗಳೂರು? ನಾನು ಹುಟ್ಟಿದ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ Okay. ಏನ್ ನಿಮ್ಮ ಪೇಂಟಿಂಗ್ ವಿಶೇಷತೆ? ಇದನ್ನ ಮಂಡಲ ಅಂತಾರೆ ಸೊ ಇದು ಐ ವಾಸ್ ಇನ್ಸ್ಪೈರ್ಡ್ ಬೈ ದ ರೈನ್ಬೋ ಕಾಮನ್ ಬಿಲ್ಲು ಸೊ ಇದು ಆ ಕಾಮನ್ ಬಿಲ್ಲೆಂದು ಅದರ ಥರ ಮಾಡಿದ್ದೀನಿ ಸೊ ಇದನ್ನು ರೈನ್ಬೋ ಡ್ರೀಮ್ಸ್ ಅಂತ ಕರೆದಿದ್ದೀನಿ ಮೇಲ್ಗಡೆ ಇರೋದು ಮುದಿತಾ ಅಂತ ಮುದಿತಾ ಅಂದರೆ ಸಂತೋಷ ಅಂತ Okay. ಸೊ ಅದನ್ನ ನೋಡಿ ಸಂತೋಷ. ಹೌದು ಎರಡಕ್ಕೂ ಸಂತೋಷ ಅಂತ ಹೆಸರು Okay. ನೋಡಿದ್ರೆ ಸಂತೋಷ ಆಗುತ್ತೆ. ಹಾಂ Okay. ಇದು ಒಂದು ಸುಖ ಒಂದು ಶಾಂತಿ ಸಿಂಬಲ್. ಸಿಂಬಲ್ ಏನಿಲ್ಲ ಬಟ್ ನಾನು ಹೆಸರಿಟ್ಟಿರೋದು ನೋಡಿ ಎಲ್ಲರಿಗೂ ಇದು ಮೇಲಿನ ಸುಖನಾ? ಹಾ, ಇದು ಶಾಂತಿ ಓಕೆ ಗುಡ್. ನೆಮ್ಮದಿಯಾಗಿರ್ಲಿ ಎಲ್ಲರೂ ಅಂತ ಸೊ ಇಡೀ ನಿಮ್ ಪೇಂಟಿಂಗ್ ಇದು ಕಲ್ಪನೆ ಇರೋದೇ ಮಂಡಲಕ್ಕೆ. ಹೌದು ಗೆರೆ ಮುಖಾಂತರ ಶುರು ಮಾಡ್ತೀರಾ? ಹೌದು ಓಕೆ. ಸೊ ಇದು ಫಸ್ಟ್ ಸರ್ಕಲ್ಸ್ ಹಾಕೊಂಡು ಅದ್ರೊಳಗೆ ಫುಲ್ ಡೆವಲಪ್ ಮಾಡ್ತೀನಿ ಎಷ್ಟು ವರ್ಷದಿಂದ ಮಾಡ್ತೀರಾ? ಇದು ನಾನು ಆಸ್ ಅ ಫುಲ್ ಟೈಮ್ ಆರ್ಟಿಸ್ಟ್ ಇವಾಗ ಒಂದು 5 ವರ್ಷದಿಂದ ಮಾಡ್ತೇನೆ ಅದಕ್ಕೆ ಮುಂಚೆಯಿಂದ ಹಾಬಿ ಥರ ಮಾಡ್ತಾ ಇದ್ದೆ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್ ಈಗ ನಿಮ್ ಪೇಂಟಿಂಗ್ ಬೇಕಾಯ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ? ಹಾಂ ನನ್ನ ಕಾಂಟ್ಯಾಕ್ಟ್ ನಂಬರ್ 9880277470. ಥ್ಯಾಂಕ್ ಯು ಮೇಡಮ್ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ನಾನು ಲಾಸ್ಟ್ ಈಗ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಆರ್ಟ್, ಬಟ್ ಫುಲ್ ಟೈಮ್ ಮಾಡ್ತಾ ಇರೋದು 7-8 ವರ್ಷದಿಂದ ನಾನು ಫುಲ್ ಟೈಮ್ ಮಾಡ್ತಾ ಇದ್ದೀನಿ ಈಗ. ಸೊ ನಾವು ಬೇಸಿಕ್ಲಿ ನಾನು ಉಡುಪಿಯವಳು, ಬಟ್ ಹುಟ್ಟಿದಲ್ಲಿ ಆದ್ರೂ ಬೆಳೆದಿರೋದು ಇಲ್ಲೇ. ಮೇಡಮ್ ಯಾವ ಊರು ನಿಮ್ದು? ಬೇಸಿಕ್ಲಿ ಉಡುಪಿಯಿಂದ ನಾನು ಇರೋದು, ಬಟ್ ನಾವು ಬೆಳೆದಿರೋದೆಲ್ಲ ಬೆಂಗಳೂರೇ. ಸೊ ನಾನು ಬೆಂಗಳೂರವಳು ಅಂತಾನೆ ಹೇಳ್ಬೇಕು. ಮೇಡಮ್ ಏನ್ ನಿಮ್ ಪೇಂಟಿಂಗ್ ವಿಶೇಷತೆ? ಪೇಂಟಿಂಗ್ ನಂದು ಒಂದೊಂದು ತರ ಬೇರೆ ಬೇರೆ ತರ ಇದೆ. ಸೊ ಬೇರೆ ಮೀಡಿಯಮ್ಸ್ ಅಲ್ಲೆಲ್ಲ ಮಾಡ್ತೀನಿ. ಇದು ನೈಫ್ ಪೇಂಟಿಂಗ್ ಅಂತ, ಇದು ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ಕೊಂಡು. ಇದು ಮ್ಯೂರಲ್ಸ್, ಇದು ಮ್ಯೂರಲ್ ಇದು ಮ್ಯೂರಲ್ ವರ್ಕ್. ಅಂಡ್ ಮೇಲ್ಗಡೆ ಇರೋದು ಅಕ್ರಿಲಿಕ್. ಇದು ನಂದು ಓನ್ ಸ್ಟೈಲ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಇದನ್ನ. ಆಮೇಲೆ ಇದು ಆಯಿಲ್ ಅಲ್ಲಿ ಸ್ಟಿಲ್ ಲೈಫ್ ಮಾಡಿದ್ದೀನಿ. ಅಂಡ್ ಇದನ್ನ ಫ್ರೆಸ್ಕೋ ಪೇಂಟಿಂಗ್ ಅಂತ ಕರೀತಾರೆ. ಸೊ ಇದು ಮಾರ್ಬಲ್ ಪೌಡರ್ ಯೂಸ್ ಮಾಡಿರೋದು. ಸೊ ಬೇರೆ ಬೇರೆ ತರ ಮಾಡಿದ್ದೀನಿ. ಸೊ ಮುಂದೆ ಇಲ್ಲಿ ಇದು ಮಂಡಲ ಆರ್ಟ್ ಮಾಡಿದ್ದೀನಿ. ಸೊ ಈ ಚಿಕ್ಕದು ಇದು ಮಿನಿಯೇಚರ್ ಆರ್ಟ್ ಇದು. ಆಮೇಲೆ ಇದು ಸಾಫ್ಟ್ ಪೇಸ್ಟಲ್ಸ್ ಅಲ್ಲಿ ಟ್ರಯಲ್ ಮಾಡಿ ಸ್ಟಿಲ್ ಲೈಫ್ ನ. ಆಮೇಲೆ ಇದು ಕಲರ್ ಪೆನ್ಸಿಲ್ ಮೀಡಿಯಂ ಇದು. ಮತ್ತೆ ಈ ಕಡೆ ಬಂದ್ರೆ ಇದೆಲ್ಲ ಇಂಡಿಯನ್ ಆರ್ಟ್ ಫಾರ್ಮ್ಸ್ ಟ್ರೈ ಮಾಡಿದೀನಿ. ಇದನ್ನ ಪಟ್ಟಚಿತ್ರ ಅಂತ ಹೇಳ್ತಾರೆ. ಒರಿಸ್ಸಾದು ಇದು ಆರ್ಟ್ ಫಾರ್ಮ್, ಇದು ಪಟ್ಟಚಿತ್ರ. ಇದು ಮತ್ತೆ ಅಲ್ಲಿರೋದು ಅದು ಒರಿಸ್ಸಾದು ಪಟ್ಟಚಿತ್ರ ಆರ್ಟ್ ಅದು. ಆಮೇಲೆ ಇದು ಅಕ್ರಿಲಿಕ್ ಅಲ್ಲಿ ಒಂದು ಮಲಯಾಳಿ ಲೇಡಿನ ಪೋರ್ಟ್ರೇ ಮಾಡಿದೀನಿ. ಅಂಡ್ ದಿಸ್ ಇಸ್ ಏಜ್ ಲೇಡಿ ಒಂದು. ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಆಮೇಲೆ ಇದನ್ನ ಬುದ್ಧ ಆಯಿಲ್ ಅಲ್ಲಿ ಟ್ರೈ ಮಾಡಿದೀನಿ. ಅಂಡ್ ಮೇಲ್ಗಡೆ ಒಂದು ಮೆಡಿಟೇರಿಯನ್ ಒಂದು ಇದನ್ನ ಸೀನ್ ಒಂದು ಇದು ಮಾಡಿದೀನಿ. ಸೊ ಅದನ್ನ ಅಕ್ರಿಲಿಕ್ ಅಲ್ಲಿ ಸೊ ಬೇರೆ ಬೇರೆ ತರ ಇದು ಮಾಡೋದು ಇಸ್ ಮೈ ಪ್ಯಾಷನ್. ಅಲ್ಲ ನಿಮ್ಮ ನಾನು ಪೇಂಟಿಂಗ್ ನೋಡಿದಾಗ ವೆರೈಟಿ ಇದೆ, ತುಂಬಾ ವೆರೈಟಿ ಇದೆ. ಅಂದ್ರೆ ನೇಚರ್ ಕೊಟ್ಟಿದ್ದೀರಾ, ಈ ಕಡೆ ಏನಂತಾರಲ್ಲ ಹಳೆ ಆರ್ಟ್ ಕೊಟ್ಟಿದ್ದೀರಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅದು ಇನ್ನೊಬ್ರದ್ದು. ತುಂಬಾ ಚೆನ್ನಾಗಿದೆ. ನನಗೆ Thank you. ತುಂಬಾ ಇಷ್ಟ ಆಗಿದ್ದು ಈ ಲೇಡಿ. ತುಂಬಾ ಜನ ಹೇಳಿದ್ರು ಇದು ತುಂಬಾ ಚೆನ್ನಾಗಿದೆ ಅಂತ. ಸ್ಮೈಲಿಂಗ್ ಇದೆಯಲ್ಲ ಅದು ಬಹಳ ಇಷ್ಟ ಆಯ್ತು. ತುಂಬಾ ಜನ ಹೇಳಿದ್ರು. ಜೀವಂತಿಕೆ ಇದೆ ನಮ್ಮ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಮ್ಯಾಮ್. ತಮ್ಮ ಒಂದು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಂಬರ್ 8105315090. ತಮ್ಮ ಹೆಸರು? ಆಶಾ. ಥ್ಯಾಂಕ್ ಯು. ಥ್ಯಾಂಕ್ಸ್. ಸರ್ ನಮಸ್ಕಾರ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ಗೌತಮ್ ಬನ್ಸಲ್. ನಾನು ಚಾಕೋಲ್ ಆರ್ಟಿಸ್ಟ್, ಚಾಕೋಲ್. ಸೊ ನನಗೆ ಮೊನೋಟೋನ್ಗೆ ತುಂಬ ಇಷ್ಟ ಇದೆ.
ಸೊ ನಾನು ಚಾಕೋಲ್ ಆರ್ಟಿಸ್ಟ್. ಮೈ ಸ್ಪೆಷಲೈಸೇಷನ್ ಚಾಕೋಲ್. ಸೊ ನನಗೆ ಮೋನೋಟೋನ್ಸ್ ತುಂಬ ಇಂಟ್ರೆಸ್ಟ್ ಇದೆ. ಸೊ ಕಲರ್ಗೆ ನಾನು ಮಿಕ್ಸ್ ಮೀಡಿಯಾ ಮಾಡ್ತಿದ್ದೆ ವಿತ್ ಚಾಕೋಲ್. ಬಟ್ ಚಾಕೋಲ್ ಕೋರ್ ಮೀಡಿಯಮ್. ಆ್ಯಂಡ್ ನನಗೆ 2 ಥೀಮ್ಸ್ ಇದೆ. ಒನ್ ಫಿಗರೇಟಿವ್, ಸೆಕೆಂಡ್ ನೇಚರ್. So now in both the topics, I like to show some kind of movement, in my work. So like if you see, there is these water buffaloes, they are in motion, they are running. I'm showing them running. Okay, here I'm showing the buffalo still, but there's a story behind this. It's not a buffalo, it's a bull. I'm showing, so there's a story behind this bull. Okay, then here this is a portrait of a man. That is like one of my earlier works, much earlier works. And here I'm showing some culture, some dance. Basically, it's called Crossroads. Like there is Vidhan Soda, which is heritage of Bangalore. Then we have contemporary, which is all these office, IT buildings, concrete buildings. And in between you have dance. So something which is in middle of both these, the history and modern, something in between. Then again dance, I was saying like figuratives, right? Then here one more painting about dance. Then there is one of again animals which are running together in a group, in a herd. They are wildebeests which are found in Africa. In Africa, this is the Great Migration they call it. Every year they go from one part of the continent to the other part. Okay, and they go in groups, big groups, and lions and crocodiles are waiting for them, so for their food. So they have to survive those predators and get to where they have to get to, whether water or food. So it's called dance of destiny. It means that they are always testing their destiny. We never know when they can go. It's that kind of a thing. So my idea is always about dance, some kind of figurative or nature. These are the things I work with. I'm doing this for over 20 years now. Over 20 years. And last 5 years I've been doing a lot of exhibitions. Charcoal. Medium is charcoal. Charcoal. Basically, like you have that grapes, where you grow grapes, that vines are there. They make charcoal out of these vines after burning them and all that. Then if you add some pigments to it, you can make those compressed charcoals, sticks, pencils, those kind of things. And I do everything with my fingers when I'm working also. So, and this is all on paper, ma'am, all different kinds of paper. Contact number. 9945569558, and my Instagram ID is gb.art_charcoal. And I take up commissioning work as well. I take up personalized orders as well. Thank you so much. ಮೇಡಮ್ ನಮಸ್ಕಾರ. ನಮಸ್ತೆ, ನಮ್ಮ ಹೆಸರು? ನಾನು ಗೀತಗಂಗಾ ಅಂತ. ನಿಮ್ಮ ಪೇಂಟಿಂಗ್ ವಿಶೇಷತೆ ಏನು? ನಾನು ಹೇಳಬೇಕು ಅಂತಂದರೆ, ನನ್ನ ಚಿಕ್ಕಂದಿನ ಒಂದು ಏನು ಪ್ಯಾಷನ್ ಅಂತಾರಲ್ಲ, ಆ ಥರ ಒಂದು ಚಿಕ್ಕ ವಯಸ್ಸಲ್ಲೇ ನಾನು ತುಂಬ ಪೇಂಟಿಂಗು ಅದರಲ್ಲೇ ಹೋಗಬೇಕು ಅಂತ ಇದ್ದೆ. ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಲಿ ಜಾಬ್ ಆಯಿತು. ಸೊ ನಾನು ಆಫ್ಟರ್ 45 ಇಯರ್ಸ್ ಆ ಹಾಬಿ ಮಾಡಲೇಬೇಕು ಅಂತ ಒಂದು ಅದೇನು ಆಸೆ ಇದೆ, ಅದನ್ನು ರಿಟೈರ್ಮೆಂಟ್ ಆದಮೇಲೆ ಈಗ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ವಿತಿನ್ 6 months ಇದೆಲ್ಲ ನಾನು ಮಾಡ್ತಾ ಇರೋದು, ಆದಮೇಲೆ ಮಾಡಿರೋದು. ಅದಕ್ಕೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಮಾಡಿರೋದು ಇದೆ. ಎಲ್ಲರೂ ನನ್ನನ್ನು ಆರ್ಟಿಸ್ಟ್ ಅಂತ ಚಿಕ್ಕ ವಯಸ್ಸಲ್ಲೇ ಹೇಳ್ತಾ ಇದ್ರು. ಆದರೆ ಕೇಳಿದ್ರೆ ನಾನು ತೋರ್ಸೋದಕ್ಕೆ ಒಂದು ನನ್ನ ಹತ್ರ ಇರ್ತಾ ಇರಲಿಲ್ಲ. ಮನೇಲಿದೆ ಬಟ್ ಅದಕ್ಕೋಸ್ಕರ ಒಂದು ಚೆನ್ನಾಗಿ ಮಾಡಬೇಕು ಅಂತ ಮತ್ತೆ ಹೌದು. ಹೌದು, ಒಂದು 6 months ಕೋರ್ಸ್ ಮಾಡಿದೆ. ಸೊ ಅದರಲ್ಲಿ ನನಗೆ ತುಂಬ ಚೆನ್ನಾಗಿದೆ. ಕಲರ್ಸ್, ನೇಚರ್ ತುಂಬ ಇಷ್ಟ ನನಗೆ. ಸೊ ಆ ಥರ ಮಾಡ್ತಾ ಇರ್ತಾರೆ. ಅಲ್ಲಿ ನಾನು ಒಂದು ಅಡ್ವಾನ್ಸ್ ಕೋರ್ಸ್ ಅಂತ ಮಾಡಿಕೊಂಡೆ. ಅದಾದಮೇಲೆ ಅವರು ಅಲ್ಲಿ ಒಂದು ಎಕ್ಸಿಬಿಷನ್ ಕೊಟ್ಟರು, ಅಲ್ಲೂ ಇಟ್ಟಿದ್ದೆ ನಾನು ಸುಮಾರು 20 ಪೇಂಟಿಂಗ್ಸು. ಈಗ ಇವರು ಮಲ್ಯಾದ್ರಿ ಸರ್ ಅವ್ರದ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ಮೇಲೆ ನಂಗೆ ತುಂಬ ಆ್ಯಕ್ಚುಲಿ ಹೌದು. ಅದ್ರ ಜೊತೆಗೆ ಬೋನ್ಸಾಯಿ ಹಾಬಿ ಇದೆ. ಆಮೇಲೆ
ಹೀಲಿಂಗ್, ಪ್ರಾಣಿಕ್ ಹೀಲಿಂಗು, ಕ್ರಿಸ್ಟಲ್ ಹೀಲಿಂಗ್, ಅದು ಇದು ಅದೆಲ್ಲ ಒಟ್ನಲ್ಲಿ ನಮ್ಮ ಏನೇನು ಮಾಡಬೇಕು ಅಂತ ಇತ್ತೋ ಅದು ರಿಟೈರ್ಮೆಂಟ್ ಆದ್ಮೇಲೆ ಒಳ್ಳೆ ಚೆನ್ನಾಗಿ ಟೈಮ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ನಾನು ಗೀತಾ ಗಂಗಾ. ಓಕೆ ಮೇಡಮ್, ಓಕೆ. 9980037746. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಪೇಂಟಿಂಗ್ಸ್ ಮಾಡಿದ್ದೀರಾ. ನನಗೆ ಆ ಹುಂಚದು ತುಂಬಾ ಇಷ್ಟ ಆಯ್ತು. ಇದಾ ಹುಂಜ ಅದು ಸೇಲ್ ಆಯ್ತು. ಅದೇ ನಮ್ಮ ಆಕ್ಚುಲಿ 1978 ನಮ್ದು ಸ್ಕೂಲ್ ಕ್ಲಾಸ್ಮೇಟ್ಸ್ ಗ್ರೂಪು ಅವರೆಲ್ಲ ಬಂದ್ಬಿಟ್ಟಿದ್ರು ಫುಲ್ಲು. ಈಗ ಇದಕ್ಕೆ ಎಕ್ಸಿಬಿಷನ್ಗೆ ಬಂದಿದ್ರು. ಅವರೇ ಒಬ್ರು ಅದ್ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ಸುರೇಶ್ ಗೊತ್ತಾ? ಸುರೇಶ್ ಅಂತ ಅವರು ಆಕ್ಚುಲಿ ಪ್ರೊಡ್ಯೂಸರು, ಡೈರೆಕ್ಟರು, ಪ್ರೊಡ್ಯೂಸರು ಬಿ ಸುರೇಶ್. ಅವರು ನಮ್ಮ ಗ್ರೂಪ್ ಕ್ಲಾಸ್ಮೇಟ್ಸ್ ಅವರು. ಅವರೆಲ್ಲ ಬಂದು ಅವ್ರು ಚೆನ್ನಾಗಿತ್ತು ಅವತ್ತು ಇನಾಗ್ರೇಷನ್ ದಿವಸ. ಹೌದೌದು. ಅಲ್ಲ, ನಿಮ್ಮ ಒಂದು ಲೈಫ್ ನಮ್ಮ ಎಲ್ಲರಿಗೂ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು. ಇವನ್ ಆ ಪ್ಲಾಂಟ್ಸು ನನಗೆ ಅದೇ ಟ್ರೀಸ್ 25 ವರ್ಷದಿಂದ ಅದು ಮಾಡ್ತಾ ಇದ್ದೀನಿ. ಅದು ಆಕ್ಚುಲಿ ಬೋನ್ಸೈ ಅಂತ ಪ್ಲಾಂಟ್ಸ್ನ ಅದೇ ಇದಿರ್ತಾರೆ ಮಾಡೋದು. ಚಿತ್ರಕಲಾ ಪರಿಷತ್ತಲ್ಲಿ ಎಕ್ಸಿಬಿಷನ್ ಇರುತ್ತೆ, ವೃಕ್ಷ ಅಂತ. ಅಂದ್ರೆ ಕಲೆ ಅನ್ನೋದಕ್ಕೆ ಆಕ್ಚುಲಿ ಏಜ್ ಇದಿರಲ್ಲ, ಲಿಮಿಟ್ ಇಲ್ಲ. ಅದಕ್ಕೆ ಬಿ ಸುರೇಶ್ ಅವರೇ ನಿಮ್ ಫ್ರೆಂಡ್ ಅಂತ ಹೇಳಿದಾಗ ಇನ್ನೇನ್ ಹೇಳ್ತೀವಿ, ಅವರು ಬಂದಿದ್ರು, ನೋಡಕ್ ಬಂದಿದ್ರು ಅಂತ ಹೇಳಿದ್ರಲ್ಲ. ಹೌದೌದು. ನನಗೆ ತುಂಬಾ ಒಬ್ರು ನನ್ನನ್ನು ರೆಕಗ್ನೈಸ್ ಮಾಡಿ ಒಬ್ರು ತುಂಬಾ ಆಫ್ಟರ್ 40 years ನನಗೆ ಜೂನಿಯರ್ ಅವರು, ನನ್ನ ಕ್ಲಾಸ್ಮೇಟು ಅಲ್ಲ. ಅವ್ರು ಹಿಂಗೆ ಒಂದು ಹೀಲಿಂಗ್ ಕ್ಯಾಂಪಲ್ಲಿ ಮೆಡಿಟೇಷನ್ ಇದ್ರಲ್ಲಿ ಹೋದಾಗ ನನ್ನನ್ನು ಹೇಗೆ ಗುರುತಿಡಿದ್ರು ಅಂದರೆ, ನೀವು ಒಂದು ಏನಾದ್ರು ಪೇಂಟಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಹೌದು ಅಂದೆ. ಒಂದು ಅರಳಿ ಮರದ ಪೇಂಟಿಂಗ್ ಮಾಡಿದ್ರಿ ನೀವು, ನಿಮ್ಮ ಹೆಸರು ಗೀತಾ ಗಂಗಾನ ಅಂತ ಕೇಳಿದ್ರು. ನನಗೆ ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ. ಅವ್ರು ನಂದು ಪೇಂಟಿಂಗ್ನ ಅಷ್ಟು ಚೆನ್ನಾಗಿ ಗುರ್ತಿಟ್ಕೊಂಡಿದ್ದಾರೆ ಅಂತ ಭಾರಿ ಖುಷಿ ಆಯಿತು. ಆ್ಯಕ್ಚುಲಿ ಆಮೇಲೆ ಹೇಳ್ದೆ ಅವ್ರಿಗೆ, ನಾನು ಈ ಥರ ಪೇಂಟಿಂಗ್ ಮತ್ತೆ ಶುರು ಮಾಡಿದ್ದೀನಿ ಅಂತ ಎಲ್ಲ. ಆಮೇಲೆ ನಮಗೆ ಸ್ಕೂಲ್ದು ಕಾಂಟ್ಯಾಕ್ಟ್ ಎಲ್ಲ ಸಿಕ್ತು. ತುಂಬ ಖುಷಿ ಆಯಿತು. ಆ ಗ್ರೂಪ್ ಎಲ್ಲ ಸಿಕ್ಕಿದ್ರು ನಮಗೆ. ಹೌದು ಹೌದು. ಥ್ಯಾಂಕ್ ಯು ವೆಲ್ಕಮ್. मैडम नमस्कार। नमस्कार। नाम क्या है? मेरा नाम ज्योति है, डॉक्टर ज्योति तिवारी। एंड मैं ये आर्ट कम से कम 10 साल से कर रही हूँ। 10 साल? या 10 साल से। उससे पहले आई वॉज अ फुल टाइम हॉस्पिटल एडमिनिस्ट्रेटर। Okay. हाँ, सो आई लेफ्ट माई प्रोफेशन एंड मैं ये करके बहुत खुश हूँ। दिस इज समथिंग माई ड्रीम कम ट्रू। I always wanted to do art. I do a lot of architectural landscapes, which I call them dreamscapes. Those are my dreamscapes. Even these are the door series. Some got sold, and those are. Which type? So this is a soft pastel technique. This is a soft pastel work, Okay. and on paper. Okay. So I do soft pastels also. Okay. This is oil on canvas. These are not mine. Okay. This one? This is a architectural landscape, and it is a oil on canvas. Oil paint? Yeah, oil painting on canvas, and I have used this thing technique on. There are 2 different types of techniques in this. Okay. Ma'am, which types? Okay, ये circular paintings है, moonscapes I call them, and it's a set of 4 paintings. It is called as Lunar Symphony. So basically the moon and the architectural landscape that you can see, so there's a connection, like it shows our connection to the nature. I have always been inspired by spirituality, consciousness and spirit, and that's how my cosmic connection with the human cosmic connection with the moon. So that is the depiction in these paintings. So nice, ma'am. Your paintings are good. Thank you so much. Already sold out? Not the yeah, I have sold few of my soft pastels works, and I have sold few of my oil paintings today. Yeah. Online? Yeah, online I have sold 2 of my paintings. It's a Krishna theme, and again spirit and consciousness, you know, that themes. Any Insta ID or? Yeah, I go by the ID of Ashtam Arts. So Ashtam Arts is my Instagram ID, and I have a phone number
999489777. So anybody who can please follow me on Instagram. I am also on Threads and Facebook by Ashtamarts. Thank you so much. Thank you so much for being there. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.